ಸಾರಿಗೆ ಅಪಾರ ಆಯುಕ್ತರಾದ ಓಂಕಾರೇಶ್ವರಿ ಅವರು ಮಾತಾಡಿಸ್ತೀನಿ. ಮೇಡಮ್, ಈಗ ಮೊನ್ನೆ ತಾನೇ ಒಂದು ರೀಸೆಂಟಾಗಿ ಬಸ್ಸು ಬೆಂಕಿ ಆಹುತಿ ಆಯಿತು, 6 ಜನ ಸಾವನ್ನಪ್ಪಿದ್ರು ಮೇಡಮ್. ಇನ್ನೂ ಸ್ಟ್ರಿಕ್ಟ್ ಆ್ಯಕ್ಷನ್ ಯಾವಾಗ ಮೇಡಮ್ ಅಂತ? ಯಾಕಂದರೆ ಆ ಬಸ್ಗಳು ಒಂದು ವಾರ ನೀವು ಚೆಕ್ ಮಾಡ್ತೀರಾ, ಅದಾದಮೇಲೆ ಮತ್ತೆ ಲಗೇಜ್ ತಗೊಂಡು ಹೋಗ್ತಿದ್ದಾರೆ. ಯಾಕಂದರೆ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡ್ತಿದೆ ಮೇಡಮ್. ಇದೊಂಥರ ಪ್ರವರ್ತನ ಅನ್ನೋದು ದಿನನಿತ್ಯದ ಇದು. ನಾವು ಎಲ್ಲಿ ತನಕ ಅವ್ರದ್ದು ಓಡಾಟ ಇರುತ್ತೆ ಅಲ್ಲಿ ತನಕ ನಮ್ಮದು ಚೆಕ್ಕಿಂಗ್ ಇರುತ್ತೆ, ಆ ಥರ ಆಗುತ್ತೆ. ಸೊ ಈಗೇನಾಗ್ತಿದೆ, ನಾವು ಚೆಕ್ಕಿಂಗ್ ಮಾಡ್ತೀವಿ ಕಂಟಿನ್ಯೂಸ್ ಆಗಿ, ಒಂದು ವಾರ 15 ದಿನ ಮಾಡ್ತೀವಿ. ನಾವು ಒಂದು ದಿನ ಸ್ಕಿಪ್ ಮಾಡ್ತು ಅಂತ ಹೇಳಿದ್ರೆ ಅವ್ರು ಮತ್ತೆ ಹಾಕ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಇವಾಗ ನಾವು ಸ್ಟ್ರಿಕ್ಟಾಗಿ ಈಗ ಅವರು ಯಾವುದೇ ಥರದಲ್ಲಿ ಅವರು ಆ ಥರದನ್ನು ಕಂಟಿನ್ಯೂ ಮಾಡದೇ ಇರೋವಂಥ ಥರದಲ್ಲಿ ಪ್ರತಿಯೊಂದು ವೆಹಿಕಲ್ಸ್ಗೂ ನಾವು ಫಿಸಿಕಲಾಗಿ ಅದು ಚೆಕ್ ಆಗಬೇಕು. ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಆ ರಿಜಿಸ್ಟ್ರಿಂಗ್ ಅಥಾರಿಟೀಸ್ಗೆ ನಾವು ಹೇಳಿದ್ದೀವಿ, ನಿಮ್ಮಲ್ಲಿ ಎಷ್ಟು ಬಸ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಂಥದ್ದನ್ನೆಲ್ಲ ನೀವು ಫಿಸಿಕಲಾಗಿ ಚೆಕ್ ಮಾಡಿ ಸೇಫ್ಟಿ ಮೆಷರ್ಸ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ನಮಗೆ ಓಕೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ. ಒಂದು. ಎರಡನೇದು, ಇದು ಖಾಸಗಿ ಬಸ್ಗಳಲ್ಲಿ ಟಾಪ್ ಲಗೇಜ್ ಹೋಗ್ತಾ ಇರೋವಂಥದ್ರ ಬಗ್ಗೆ ಈಗ ನೀವು ರಿಪೋರ್ಟ್ ಮಾಡಿದ್ದೀವಿ ಅಂತಲೂ ಹೇಳಿದ್ರಿ. ನಾವು ನಿರಂತರವಾಗಿ ಈಗ ಅದನ್ನು ಚೆಕ್ಕಿಂಗು ಮಾಡ್ತಾಯಿದ್ದೀವಿ. ಈಗ ನಿನ್ನೆ ಮತ್ತು ಮೊನ್ನೆ ನಮಗೆ ಈ ಥರ ಕಂಡು ಬಂದಿರೋವಂಥ ಬಸ್ಗಳನ್ನೆಲ್ಲ ನಾವು ಅಲ್ಲೇ ಅದನ್ನು ಲಗೇಜನ್ನ ಆಫ್ಲೋಡ್ ಮಾಡಿ, ಸ್ಟಾರ್ಟಿಂಗ್ ಲಗೇಜ್ನಷ್ಟೇ ಆಫ್ಲೋಡ್ ಮಾಡಿ ಬಿಡ್ತಾಯಿದ್ವಿ, ಪ್ಯಾಸೆಂಜರ್ಸ್ಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿ. ಬಟ್ ಈಗ ಆ ಪರಿಸ್ಥಿತಿಯಲ್ಲಿ ಅವರು ಪ್ರಯಾಣಿಸಿದ್ರೆ ಬೇರೆ ಅನಾಹುತಗಳಾಗ್ಬೋದು ಅಂತ ಹೇಳಿ ಈಗ ನಾವೇನು ಮಾಡ್ತಿದ್ದೀವಿ, ಬಸ್ಗಳನ್ನ ನಾವು ಅಲ್ಲೇ ಸೀಸ್ ಮಾಡಿ ಆಲ್ಟರ್ನೇಟ್ ವ್ಯವಸ್ಥೆ ಅವರು ಪ್ಯಾಸೆಂಜರ್ಸ್ಗೆ ಆ್ಯಕ್ಚುಲಿ ಓನರ್ಸೇ ಮಾಡಬೇಕಾಗ್ತದೆ, ಅವ್ರ ಗಮನಕ್ಕೂ ತಂದಿದ್ದೀವಿ. ಈಗ ಈ ಥರದ್ದೆಲ್ಲ ಆಯಿತು ಅಂತೇಳಿ ಈ ನಿಟ್ಟಿನಲ್ಲಿ ಸಾರ್ವಜನಿಕರದ್ದು ಸಹಕಾರ ನಾವು ಕೋರಿದ್ದೇವೆ. ಮತ್ತು ಈ ಥರ ಲಗೇಜ್ ಇರೋ ಅಂಥದ್ದಕ್ಕೆ ನಾವು ಕಂಪ್ಲೀಟಾಗಿ ಅದನ್ನು ಸೀಸ್ ಮಾಡಿಕೊಂಡು ಅದರ ಮೇಲೆ ನೋಂದಣಿ ಸಸ್ಪೆನ್ಷನ್ ಮಾಡುವಂಥದ್ದು, ಅಮಾನತಿನಲ್ಲಿಡುವಂಥದ್ದು ಮತ್ತು ಪರ್ಮಿಟ್ ಕ್ಯಾನ್ಸಲೇಷನ್ ಮಾಡುವಂಥದ್ದು, ಹೀಗೆ ಈ ಥರದ್ದು ಡ್ರಾಸ್ಟಿಕ್ ಕ್ರಮಗಳನ್ನ ತಗೋತಾ ಇದ್ದೀವಿ. ಬೆಂಗಳೂರಿಂದ ಒಂದು ಬಸ್ ಹೋಗ್ತಿರುತ್ತೆ ಮೇಡಮ್, ಮೇಲೆ ಗುಲ್ಬರ್ಗ, ರಾಯಚೂರು ಎಲ್ಲಿಗಾದ್ರೂ ಒಂದು ಹೋಗ್ತಾ ಇರುತ್ತೆ, ಅಲ್ಲಿ ಲಗೇಜ್ ತಗೊಂಡು ಹೋಗ್ತಿರ್ತಾರೆ. ಒಂದು ಕಡೆ ಬಸ್ ಹೋಗ್ತಾ ಇರುತ್ತೆ, ಬಳ್ಳಾರಿಯಲ್ಲಿ ನಿಮ್ಮ ಅಧಿಕಾರಿ ರೈಡ್ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಹೇಗೆ ಮೇಡಮ್ ಅಂತ? ಇದನ್ನು ನಾವು ಯಾವ ಥರ ಹೇಳಿದ್ದೀವಿ ಅಂತ ಹೇಳಿದ್ರೆ, ಇಲ್ಲ ಎಂಡಿಂಗ್ ಪಾಯಿಂಟು ಇಲ್ಲ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವು ಇದನ್ನು ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ದೂರದ ಊರಿಗೆ ಅಂದರೆ ಓವರ್ನೈಟ್ ಜರ್ನಿ ಇರೋವಂಥ ಸ್ಥಳಗಳಿಗೆ ಪ್ಯಾಸೆಂಜರ್ಸ್ ಹೋಗ್ತಾ ಇರ್ತಾರೆ. ಸೊ ಈಗ ನಾವು ಮಧ್ಯದಲ್ಲಿ, ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳ್ದಂಗೆ ಈಗ ರಾತ್ರಿ ಬೆಂಗಳೂರಿಂದ ಹೊರಟು ಬಸ್ಸು ಈಗ ನಾವು ಮಧ್ಯದಲ್ಲಿ ಹಾವೇರಿಯಲ್ಲಿ ಚೆಕ್ ಮಾಡೋ ಅಂಥದ್ದು ಆಯಿತು ಅಂದರೆ, ಇವಾಗ ಅದನ್ನು ಏನು ಮಾಡ್ತೀರಾ, ಚೆಕ್ ಮಾಡಿದ್ಮೇಲೆ ನಾವು ಅದನ್ನು ಆಫ್ಲೋಡ್ ಮಾಡಿಸ್ಲೇಬೇಕಾಗ್ತದೆ, ಅದನ್ನೆಲ್ಲ ತೆಗೆಸಲೇಬೇಕಾಗ್ತದೆ, ಬಸ್ ಸೀಸ್ ಮಾಡಬೇಕಾಗತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಇದನ್ನು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನಾವು ಬೆಂಗಳೂರಲ್ಲೇ ಸುಮಾರು ಒಂದು 10 ತಂಡಗಳನ್ನ ನಾವು ಮಾಡಿಕೊಂಡು ಎಲ್ಲ ಕಡೆನೂ ಮೇಜರ್ ಆಗಿ ಕಲಾಸಿಪಾಳ್ಯ ಮತ್ತು ನಮ್ಮ ಆನಂದರಾವ್ ಸರ್ಕಲ್ಲು ಮತ್ತು ಮೆಜೆಸ್ಟಿಕ್ಕು, ಇಲ್ಲೆಲ್ಲ ಅದು ಸ್ಟಾರ್ಟಿಂಗ್ ಲೋಡಿಂಗ್ ಪಾಯಿಂಟ್ ಏನಿರ್ತದೆ ಅಲ್ಲೇ ನಾವು ಅದನ್ನು ಇಳಿಸ್ತಾ ಇದ್ದೀವಿ. ಮತ್ತು ಒಟ್ಟು ಟೋಟಲ್ ಬೆಂಗಳೂರಲ್ಲಿ ಸೇರಿದಂತೆ ಅವ್ರು ಹೇಗೆ ಮಫ್ತಿಯಲ್ಲಿ ಇರ್ತಾರೆ, ಹೇಗೆ ಇರ್ತಾರೆ, ಹೇಗೆ? ಇಲ್ಲ ರೆಗ್ಯುಲರ್ ಆಗೇನೆ ದೇ ವಿಲ್ ಬಿ ಆನ್ ದ ಜಾಬ್, ಯೂನಿಫಾರ್ಮಲ್ಲೇ ಇರ್ತಾರೆ, ನಮ್ಮ ಆಫೀಸ್ ಜೀಪಲ್ಲೇ ಚೆಕ್ಕಿಂಗ್ ಮಾಡ್ತಾರೆ. ಸೊ ಇದಿಷ್ಟು ಅಪಾರ ಮುಖ್ಯ ಆಯುಕ್ತರಾದ ಓಂಕಾರೇಶ್ವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾರಿಗೆ ಅಪಾರ ಆಯುಕ್ತರಾದ ಓಂಕಾರೇಶ್ವರಿ ಅವರು ಮಾತಾಡಿಸ್ತೀನಿ. ಮೇಡಮ್, ಈಗ ಮೊನ್ನೆ ತಾನೇ ಒಂದು ರೀಸೆಂಟಾಗಿ ಬಸ್ಸು ಬೆಂಕಿ ಆಹುತಿ ಆಯಿತು, 6 ಜನ ಸಾವನ್ನಪ್ಪಿದ್ರು ಮೇಡಮ್. ಇನ್ನೂ ಸ್ಟ್ರಿಕ್ಟ್ ಆ್ಯಕ್ಷನ್ ಯಾವಾಗ ಮೇಡಮ್ ಅಂತ? ಯಾಕಂದರೆ ಆ ಬಸ್ಗಳು ಒಂದು ವಾರ ನೀವು ಚೆಕ್ ಮಾಡ್ತೀರಾ, ಅದಾದಮೇಲೆ ಮತ್ತೆ ಲಗೇಜ್ ತಗೊಂಡು ಹೋಗ್ತಿದ್ದಾರೆ. ಯಾಕಂದರೆ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡ್ತಿದೆ ಮೇಡಮ್. ಇದೊಂಥರ ಪ್ರವರ್ತನ ಅನ್ನೋದು ದಿನನಿತ್ಯದ ಇದು. ನಾವು ಎಲ್ಲಿ ತನಕ ಅವ್ರದ್ದು ಓಡಾಟ ಇರುತ್ತೆ ಅಲ್ಲಿ ತನಕ ನಮ್ಮದು ಚೆಕ್ಕಿಂಗ್ ಇರುತ್ತೆ, ಆ ಥರ ಆಗುತ್ತೆ. ಸೊ ಈಗೇನಾಗ್ತಿದೆ, ನಾವು ಚೆಕ್ಕಿಂಗ್ ಮಾಡ್ತೀವಿ ಕಂಟಿನ್ಯೂಸ್ ಆಗಿ, ಒಂದು ವಾರ 15 ದಿನ ಮಾಡ್ತೀವಿ. ನಾವು ಒಂದು ದಿನ ಸ್ಕಿಪ್ ಮಾಡ್ತು ಅಂತ ಹೇಳಿದ್ರೆ ಅವ್ರು ಮತ್ತೆ ಹಾಕ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಇವಾಗ ನಾವು ಸ್ಟ್ರಿಕ್ಟಾಗಿ ಈಗ ಅವರು ಯಾವುದೇ ಥರದಲ್ಲಿ ಅವರು ಆ ಥರದನ್ನು ಕಂಟಿನ್ಯೂ ಮಾಡದೇ ಇರೋವಂಥ ಥರದಲ್ಲಿ ಪ್ರತಿಯೊಂದು ವೆಹಿಕಲ್ಸ್ಗೂ ನಾವು ಫಿಸಿಕಲಾಗಿ ಅದು ಚೆಕ್ ಆಗಬೇಕು. ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಆ ರಿಜಿಸ್ಟ್ರಿಂಗ್ ಅಥಾರಿಟೀಸ್ಗೆ ನಾವು ಹೇಳಿದ್ದೀವಿ, ನಿಮ್ಮಲ್ಲಿ ಎಷ್ಟು ಬಸ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಂಥದ್ದನ್ನೆಲ್ಲ ನೀವು ಫಿಸಿಕಲಾಗಿ ಚೆಕ್ ಮಾಡಿ ಸೇಫ್ಟಿ ಮೆಷರ್ಸ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ನಮಗೆ ಓಕೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ. ಒಂದು. ಎರಡನೇದು, ಇದು ಖಾಸಗಿ ಬಸ್ಗಳಲ್ಲಿ ಟಾಪ್ ಲಗೇಜ್ ಹೋಗ್ತಾ ಇರೋವಂಥದ್ರ ಬಗ್ಗೆ ಈಗ ನೀವು ರಿಪೋರ್ಟ್ ಮಾಡಿದ್ದೀವಿ ಅಂತಲೂ ಹೇಳಿದ್ರಿ. ನಾವು ನಿರಂತರವಾಗಿ ಈಗ ಅದನ್ನು ಚೆಕ್ಕಿಂಗು ಮಾಡ್ತಾಯಿದ್ದೀವಿ. ಈಗ ನಿನ್ನೆ ಮತ್ತು ಮೊನ್ನೆ ನಮಗೆ ಈ ಥರ ಕಂಡು ಬಂದಿರೋವಂಥ ಬಸ್ಗಳನ್ನೆಲ್ಲ ನಾವು ಅಲ್ಲೇ ಅದನ್ನು ಲಗೇಜನ್ನ ಆಫ್ಲೋಡ್ ಮಾಡಿ
ಸ್ಟಾರ್ಟಿಂಗ್ ಲಗೇಜ್ನಷ್ಟೇ ಆಫ್ಲೋಡ್ ಮಾಡಿ ಬಿಡ್ತಾ ಇದ್ವಿ, ಪ್ಯಾಸೆಂಜರ್ಸ್ಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿ. ಬಟ್ ಈಗ ಆ ಪರಿಸ್ಥಿತಿಯಲ್ಲಿ ಅವರು ಪ್ರಯಾಣಿಸಿದರೆ ಬೇರೆ ಅನಾಹುತಗಳಾಗ್ಬೋದು ಅಂತ ಹೇಳಿ ಈಗ ನಾವೇನು ಮಾಡ್ತಿದ್ದೀವಿ, ಬಸ್ಗಳನ್ನ ನಾವಲ್ಲೇ ಸೀಸ್ ಮಾಡಿ ಆಲ್ಟರ್ನೇಟ್ ವ್ಯವಸ್ಥೆ ಅವರು ಪ್ಯಾಸೆಂಜರ್ಸ್ಗೆ ಆ್ಯಕ್ಚುಲಿ ಓನರ್ಸೇ ಮಾಡಬೇಕಾಗ್ತದೆ. ಅವ್ರ ಗಮನಕ್ಕೂ ತಂದಿದ್ದೀವಿ ಈಗ ಈ ಥರದ್ದೆಲ್ಲ ಆಯಿತು ಅಂತೇಳಿ. ಈ ನಿಟ್ಟಿನಲ್ಲಿ ಸಾರ್ವಜನಿಕರದ್ದು ಸಹಕಾರ ನಾವು ಕೋರಿದ್ದೇವೆ. ಮತ್ತು ಈ ಥರ ಲಗೇಜ್ ಇರೋ ಅಂಥದ್ದಕ್ಕೆ ನಾವು ಕಂಪ್ಲೀಟಾಗಿ ಅದನ್ನು ಸೀಸ್ ಮಾಡಿಕೊಂಡು ಅದರ ಮೇಲೆ ನೋಂದಣಿ ಸಸ್ಪೆನ್ಷನ್ ಮಾಡುವಂಥದ್ದು, ಅಮಾನತಿನಲ್ಲಿಡುವಂಥದ್ದು ಮತ್ತು ಪರ್ಮಿಟ್ ಕ್ಯಾನ್ಸಲೇಷನ್ ಮಾಡುವಂಥದ್ದು, ಹೀಗೆ ಈ ಥರದ್ದು ಡ್ರಾಸ್ಟಿಕ್ ಕ್ರಮಗಳನ್ನ ತಗೋತಾ ಇದ್ದೀವಿ. ಬೆಂಗಳೂರಿಂದ ಒಂದು ಬಸ್ ಹೋಗ್ತಿರುತ್ತೆ ಮೇಡಮ್, ಮೇಲೆ ಗುಲ್ಬರ್ಗ, ರಾಯಚೂರು ಎಲ್ಲಿಗಾದ್ರೂ ಒಂದು ಹೋಗ್ತಾ ಇರುತ್ತೆ, ಅಲ್ಲಿ ಲಗೇಜ್ ತಗೊಂಡು ಹೋಗ್ತಿರ್ತಾರೆ. ಒಂದು ಕಡೆ ಬಸ್ ಹೋಗ್ತಾ ಇರುತ್ತೆ, ಬಳ್ಳಾರಿಯಲ್ಲಿ ನಿಮ್ಮ ಅಧಿಕಾರಿ ರೈಡ್ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಹೇಗೆ ಮೇಡಮ್ ಅಂತ ಇದನ್ನು ನಾವು ಯಾವ ಥರ ಹೇಳಿದ್ದೀವಿ ಅಂತ ಹೇಳಿದ್ರೆ, ಇಲ್ಲ ಎಂಡಿಂಗ್ ಪಾಯಿಂಟು ಇಲ್ಲ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವು ಇದನ್ನು ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ದೂರದ ಊರಿಗೆ ಅಂದರೆ ಓವರ್ನೈಟ್ ಜರ್ನಿ ಇರೋವಂಥ ಸ್ಥಳಗಳಿಗೆ ಪ್ಯಾಸೆಂಜರ್ಸ್ ಹೋಗ್ತಾ ಇರ್ತಾರೆ. ಸೊ ಈಗ ನಾವು ಮಧ್ಯದಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳ್ದಂಗೆ ಈಗ ರಾತ್ರಿ ಬೆಂಗಳೂರಿಂದ ಹೊರಟು ಬಸ್ ಈಗ ನಾವು ಮಧ್ಯದಲ್ಲಿ ಹಾವೇರಿಯಲ್ಲಿ ಚೆಕ್ ಮಾಡೋ ಅಂಥದ್ದು ಆಯಿತು ಅಂದರೆ, ಇವಾಗ ಅದನ್ನು ಏನು ಮಾಡ್ತೀರಾ, ಚೆಕ್ ಮಾಡಿದ್ಮೇಲೆ ನಾವು ಅದನ್ನು ಆಫ್ಲೋಡ್ ಮಾಡಿಸ್ಲೇಬೇಕಾಗ್ತದೆ, ಅದನ್ನೆಲ್ಲ ತೆಗೆಸಲೇಬೇಕಾಗ್ತದೆ, ಬಸ್ ಸೀಸ್ ಮಾಡಬೇಕಾಗತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಇದನ್ನು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನಾವು ಬೆಂಗಳೂರಲ್ಲೇ ಸುಮಾರು ಒಂದು 10 ತಂಡಗಳನ್ನ ನಾವು ಮಾಡಿಕೊಂಡು ಎಲ್ಲ ಕಡೆನೂ ಮೇಜರ್ ಆಗಿ ಕಲಾಸಿಪಾಳ್ಯ ಮತ್ತು ನಮ್ಮ ಆನಂದರಾವ್ ಸರ್ಕಲ್ಲು ಮತ್ತು ಮೆಜೆಸ್ಟಿಕ್ಕು ಇಲ್ಲೆಲ್ಲ ಅದು ಸ್ಟಾರ್ಟಿಂಗ್ ಲೋಡಿಂಗ್ ಪಾಯಿಂಟ್ ಏನಿರ್ತದೆ ಅಲ್ಲೇ ನಾವು ಅದನ್ನು ಇಳಿಸ್ತಾ ಇದ್ದೀವಿ. ಮತ್ತು ಎಷ್ಟು ತಂಡ ಮಾಡಿದ್ರೆ ಮೇಡಮ್ ಒಟ್ಟು ಟೋಟಲ್ ಬೆಂಗಳೂರಲ್ಲಿ ಸೇರಿದಂತೆ? ತಂಡ. ಓಕೆ. ಅವ್ರು ಹೇಗೆ ಮ್ಯಾಮ್ ಮಫ್ತಿಯಲ್ಲಿ ಇರ್ತಾರೆ, ಹೇಗೆ ಇರ್ತಾರೆ, ಹೇಗೆ? ಇಲ್ಲ ರೆಗ್ಯುಲರ್ ಆಗೇನೆ ದೇ ವಿಲ್ ಬಿ ಆನ್ ದ ಜಾಬ್, ಯೂನಿಫಾರ್ಮಲ್ಲೇ ಇರ್ತಾರೆ, ನಮ್ಮ ಆಫೀಸ್ ಜೀಪಲ್ಲೇ ಚೆಕ್ಕಿಂಗ್ ಮಾಡ್ತಾರೆ. ಸೊ ಇದಿಷ್ಟು ಅಪಾರ ಮುಖ್ಯ ಆಯುಕ್ತರಾದ ಓಂಕಾರೇಶ್ವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾರಿಗೆ ಅಪಾರ ಆಯುಕ್ತರಾದ ಓಂಕಾರೇಶ್ವರ ಅವ್ರು ಮಾತಾಡಿಸ್ತೀನಿ. ಮೇಡಮ್, ಈಗ ಮೊನ್ನೆ ತಾನೇ ಒಂದು ರೀಸೆಂಟಾಗಿ ಬಸ್ಸು ಬೆಂಕಿ ಆಹುತಿ ಆಯಿತು, 6 ಜನ ಸಾವನ್ನಪ್ಪಿದ್ರು ಮೇಡಮ್. ಇನ್ನೂ ಸ್ಟ್ರಿಕ್ಟ್ ಆ್ಯಕ್ಷನ್ ಯಾವಾಗ ಮೇಡಮ್ ಅಂತ? ಯಾಕಂದರೆ ಬಸ್ಗಳು ಒಂದು ವಾರ ನೀವು ಚೆಕ್ ಮಾಡ್ತೀರಾ, ಅದಾದಮೇಲೆ ಮತ್ತೆ ಲಗೇಜ್ ತಗೊಂಡು ಹೋಗ್ತಿದ್ದಾರೆ. ಯಾಕಂದರೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಿದೆ ಮೇಡಮ್. ಇದೊಂಥರ ಪ್ರವರ್ತನ ಅನ್ನೋದು ದಿನನಿತ್ಯದ ಇದು. ನಾವು ಎಲ್ಲಿ ತನಕ ಅವ್ರದ್ದು ಓಡಾಟ ಇರುತ್ತೆ ಅಲ್ಲಿ ತನಕ ನಮ್ಮದು ಚೆಕ್ಕಿಂಗ್ ಇರುತ್ತೆ, ಆ ಥರ ಆಗುತ್ತೆ. ಸೊ ಈಗೇನಾಗ್ತಿದೆ, ನಾವು ಚೆಕ್ಕಿಂಗ್ ಮಾಡ್ತೀವಿ ಕಂಟಿನ್ಯೂಸ್ ಆಗಿ, ಒಂದು ವಾರ 15 ದಿನ ಮಾಡ್ತೀವಿ. ನಾವು ಒಂದು ದಿನ ಸ್ಕಿಪ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಮತ್ತೆ ಹಾಕ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಇವಾಗ ನಾವು ಸ್ಟ್ರಿಕ್ಟಾಗಿ ಈಗ ಅವರು ಯಾವುದೇ ಥರದಲ್ಲಿ ಅವರು ಆ ಥರದನ್ನು ಕಂಟಿನ್ಯೂ ಮಾಡದೇ ಇರೋವಂಥ ಥರದಲ್ಲಿ ಪ್ರತಿಯೊಂದು ವೆಹಿಕಲ್ಸ್ಗೂ ನಾವು ಫಿಸಿಕಲಾಗಿ ಅದು ಚೆಕ್ ಆಗಬೇಕು. ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಆ ರಿಜಿಸ್ಟ್ರಿಂಗ್ ಅಥಾರಿಟೀಸ್ಗೆ ನಾವು ಹೇಳಿದ್ದೀವಿ, ನಿಮ್ಮಲ್ಲಿ ಎಷ್ಟು ಬಸ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಂಥದ್ದನ್ನೆಲ್ಲ ನೀವು ಫಿಸಿಕಲಾಗಿ ಚೆಕ್ ಮಾಡಿ ಸೇಫ್ಟಿ ಮೆಷರ್ಸ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ನಮಗೆ ಓಕೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ. ಒಂದು. ಎರಡನೇದು, ಇದು ಖಾಸಗಿ ಬಸ್ಗಳಲ್ಲಿ ಟಾಪ್ ಲಗೇಜ್ ಹೋಗ್ತಾ ಇರೋವಂಥದ್ರ ಬಗ್ಗೆ ಈಗ ನೀವು ರಿಪೋರ್ಟ್ ಮಾಡಿದ್ದೀವಿ ಅಂತಲೂ ಹೇಳಿದ್ರಿ. ನಾವು ನಿರಂತರವಾಗಿ ಈಗ ಅದನ್ನು ಚೆಕ್ಕಿಂಗು ಮಾಡ್ತಾ ಇದ್ದೀವಿ. ಈಗ ನಿನ್ನೆ ಮತ್ತು ಮೊನ್ನೆ ನಮಗೆ ಈ ಥರ ಕಂಡು ಬಂದಿರೋವಂಥ ಬಸ್ಗಳನ್ನೆಲ್ಲ ನಾವು ಅಲ್ಲೇ ಅದನ್ನು ಲಗೇಜನ್ನ ಆಫ್ಲೋಡ್ ಮಾಡಿ ಸ್ಟಾರ್ಟಿಂಗ್ ಲಗೇಜ್ನಷ್ಟೇ ಆಫ್ಲೋಡ್ ಮಾಡಿ ಬಿಡ್ತಾ ಇದ್ವಿ, ಪ್ಯಾಸೆಂಜರ್ಸ್ಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿ. ಬಟ್ ಈಗ ಆ ಪರಿಸ್ಥಿತಿಯಲ್ಲಿ ಅವರು ಪ್ರಯಾಣಿಸಿದರೆ ಬೇರೆ ಅನಾಹುತಗಳಾಗ್ಬೋದು ಅಂತ ಹೇಳಿ ಈಗ ನಾವೇನು ಮಾಡ್ತಿದ್ದೀವಿ, ಬಸ್ಗಳನ್ನ ನಾವಲ್ಲೇ ಸೀಸ್ ಮಾಡಿ ಆಲ್ಟರ್ನೇಟ್ ವ್ಯವಸ್ಥೆ ಅವರು ಪ್ಯಾಸೆಂಜರ್ಸ್ಗೆ ಆ್ಯಕ್ಚುಲಿ ಓನರ್ಸೇ ಮಾಡಬೇಕಾಗ್ತದೆ. ಅವ್ರ ಗಮನಕ್ಕೂ ತಂದಿದ್ದೀವಿ ಈಗ ಈ ಥರದ್ದೆಲ್ಲ ಆಯಿತು ಅಂತೇಳಿ. ಈ ನಿಟ್ಟಿನಲ್ಲಿ ಸಾರ್ವಜನಿಕರದ್ದು ಸಹಕಾರ ನಾವು ಕೋರಿದ್ದೇವೆ. ಮತ್ತು ಈ ಥರ ಲಗೇಜ್ ಇರೋ ಅಂಥದ್ದಕ್ಕೆ ನಾವು ಕಂಪ್ಲೀಟಾಗಿ ಅದನ್ನು ಸೀಸ್ ಮಾಡಿಕೊಂಡು ಅದರ ಮೇಲೆ ನೋಂದಣಿ ಸಸ್ಪೆನ್ಷನ್ ಮಾಡುವಂಥದ್ದು, ಅಮಾನತಿನಲ್ಲಿಡುವಂಥದ್ದು ಮತ್ತು ಪರ್ಮಿಟ್ ಕ್ಯಾನ್ಸಲೇಷನ್ ಮಾಡುವಂಥದ್ದು, ಹೀಗೆ ಈ ಥರದ್ದು ಡ್ರಾಸ್ಟಿಕ್ ಕ್ರಮಗಳನ್ನ ತಗೋತಾ ಇದ್ದೀವಿ. ಬೆಂಗಳೂರಿಂದ ಒಂದು ಬಸ್ ಹೋಗ್ತಿರುತ್ತೆ ಮೇಡಮ್, ಮೇಲೆ ಗುಲ್ಬರ್ಗ, ರಾಯಚೂರು ಎಲ್ಲಿಗಾದ್ರೂ ಒಂದು ಹೋಗ್ತಾ ಇರುತ್ತೆ, ಅಲ್ಲಿ ಲಗೇಜ್ ತಗೊಂಡು ಹೋಗ್ತಿರ್ತಾರೆ. ಒಂದು ಕಡೆ ಬಸ್ ಹೋಗ್ತಾ ಇರುತ್ತೆ, ಬಳ್ಳಾರಿಯಲ್ಲಿ ನಿಮ್ಮ ಅಧಿಕಾರಿ ರೈಡ್ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಹೇಗೆ ಮೇಡಮ್ ಅಂತ? ಇದನ್ನು ನಾವು ಯಾವ ಥರ ಹೇಳಿದ್ದೀವಿ ಅಂತ ಹೇಳಿದ್ರೆ, ಇಲ್ಲ ಎಂಡಿಂಗ್ ಪಾಯಿಂಟು ಇಲ್ಲ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವು ಇದನ್ನು ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ದೂರದ ಊರಿಗೆ ಅಂದರೆ ಓವರ್ನೈಟ್ ಜರ್ನಿ ಇರೋವಂಥ ಸ್ಥಳಗಳಿಗೆ ಪ್ಯಾಸೆಂಜರ್ಸ್ ಹೋಗ್ತಾ ಇರ್ತಾರೆ. ಸೊ ಈಗ ನಾವು ಮಧ್ಯದಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳ್ದಂಗೆ ಈಗ ರಾತ್ರಿ ಬೆಂಗಳೂರಿಂದ ಹೊರಟು ಬಸ್ ಈಗ ನಾವು ಮಧ್ಯದಲ್ಲಿ ಹಾವೇರಿಯಲ್ಲಿ ಚೆಕ್ ಮಾಡೋ ಅಂಥದ್ದು ಆಯಿತು ಅಂದರೆ, ಇವಾಗ ಅದನ್ನು ಏನು ಮಾಡ್ತೀರಾ, ಚೆಕ್ ಮಾಡಿದ್ಮೇಲೆ ನಾವು ಅದನ್ನು ಆಫ್ಲೋಡ್ ಮಾಡಿಸ್ಲೇಬೇಕಾಗ್ತದೆ, ಅದನ್ನೆಲ್ಲ ತೆಗೆಸಲೇಬೇಕಾಗ್ತದೆ, ಬಸ್ ಸೀಸ್ ಮಾಡಬೇಕಾಗತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಇದನ್ನು
ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನಾವು ಬೆಂಗಳೂರಲ್ಲೇ ಸುಮಾರು ಒಂದು 10 ತಂಡಗಳನ್ನ ನಾವು ಮಾಡಿಕೊಂಡು ಎಲ್ಲ ಕಡೆನೂ ಮೇಜರ್ ಆಗಿ ಕಲಾಸಿಪಾಳ್ಯ ಮತ್ತು ನಮ್ಮ ಆನಂದರಾವ್ ಸರ್ಕಲ್ಲು ಮತ್ತು ಮೆಜೆಸ್ಟಿಕ್ಕು ಇಲ್ಲೆಲ್ಲ ಅದು ಸ್ಟಾರ್ಟಿಂಗ್ ಲೋಡಿಂಗ್ ಪಾಯಿಂಟ್ ಏನಿರ್ತದೆ ಅಲ್ಲೇ ನಾವು ಅದನ್ನು ಇಳಿಸ್ತಾ ಇದ್ದೀವಿ. ಮತ್ತು ಎಷ್ಟು ತಂಡ ಮಾಡಿದ್ರೆ ಮೇಡಮ್ ಒಟ್ಟು ಟೋಟಲ್ ಬೆಂಗಳೂರಲ್ಲಿ ಸೇರಿದಂತೆ? ತಂಡ. ಓಕೆ. ಅವ್ರು ಹೇಗೆ ಮ್ಯಾಮ್ ಮಫ್ತಿಯಲ್ಲಿ ಇರ್ತಾರೆ, ಹೇಗೆ ಇರ್ತಾರೆ, ಹೇಗೆ? ಇಲ್ಲ ರೆಗ್ಯುಲರ್ ಆಗೇನೆ ದೇ ವಿಲ್ ಬಿ ಆನ್ ದ ಜಾಬ್, ಯೂನಿಫಾರ್ಮಲ್ಲೇ ಇರ್ತಾರೆ, ನಮ್ಮ ಆಫೀಸ್ ಜೀಪಲ್ಲೇ ಚೆಕ್ಕಿಂಗ್ ಮಾಡ್ತಾರೆ. ಸೊ ಇದಿಷ್ಟು ಅಪಾರ ಮುಖ್ಯ ಆಯುಕ್ತರಾದ ಓಂಕಾರೇಶ್ವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.